ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಪರ್ವ ಆರಂಭ ಅಂತ ಹೇಳಿದ್ದಾರೆ. ಸೊ 6:6:5 ಒಂದು ಒಳ ಮೀಸಲಾತಿಯ ಸೂತ್ರ ಜಾರಿ ಬೆನ್ನಲ್ಲೇ ಸಿದ್ಧತೆ ಚುರುಕು ಅಂತ ನೋಡ್ತೇವೆ. ಮುಂಬಡ್ತಿಗೂ ವೇದಿಕೆ ಸಿದ್ಧ. ಈ ವಾರದಿಂದಲೇ 85,000 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುವ ಒಂದು ಸಾಧ್ಯತೆ ಇರತಕ್ಕಂಥದ್ದು. ರಾಜ್ಯದಲ್ಲಿ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ 2,84,881 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನು ಭರ್ತಿಯಾಗಲಿರುವ ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ 85,000 ಪ್ಲಸ್ ಹುದ್ದೆಗಳು ಭರ್ತಿಯಾಗ್ತಕ್ಕಂಥದ್ದು. ಇನ್ನು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ರಾಜ್ಯದಲ್ಲಿ ಶಾಲಾ ಶಿಕ್ಷಕರ ಒಂದು ನೇಮಕಕ್ಕೆ ನಾವು ಮುಂದಾಗಿದ್ದೆವು, ಒಳ ಮೀಸಲಾತಿಗಾಗಿ ಕಾಯುತ್ತಿದ್ದೆವು. ಈಗ ನೇಮಕಕ್ಕೆ ಒಂದು ವೇಗ ದೊರೆತಿದ್ದು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಅಂತೇಳಿ ಮಧು ಬಂಗಾರಪ್ಪನವರು ತಿಳಿಸಿರ್ತಕ್ಕಂಥದ್ದು. ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆಯ ಒಂದು ಅಧಿಕೃತ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಮಂಜೂರಾದ ಒಂದು 7,76,414 ಹುದ್ದೆಗಳಿದ್ದು, ಆ ಪೈಕಿ 4,91,533 ಹುದ್ದೆಗಳು ಮಾತ್ರ ಭರ್ತಿಯಾಗಲಿವೆ. 43 ಇಲಾಖೆಗಳ ಒಂದು 2,84,881 ಹುದ್ದೆಗಳು ಖಾಲಿಯಾಗಿವೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಅತಿ ಹೆಚ್ಚು ಅಂದರೆ 70,727 ಹುದ್ದೆಗಳು ಖಾಲಿ ಇದ್ದರೆ, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,069, ಒಳಾಡಳಿತ ಇಲಾಖೆಯಲ್ಲಿ 26,168 ಹುದ್ದೆಗಳು ಅಂದರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,227, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,898, ಪಶುಸಂಗೋಪನೆ ಇಲಾಖೆಯಲ್ಲಿ 10,755 ಹುದ್ದೆಗಳು ಖಾಲಿಯಾಗಿವೆ ಅಥವಾ ಖಾಲಿಯಿವೆ. ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯಲ್ಲಿ ಕೇವಲ 6 ಹುದ್ದೆಗಳು ಮಾತ್ರ ಭರ್ತಿಯಾಗಬೇಕಿದೆ. ಇನ್ನು ಕೆಲವು ಹುದ್ದೆಗಳು ಮತ್ತು ಅವುಗಳ ಒಂದು ಸಂಖ್ಯೆಗಳನ್ನು ನೋಡೋದಾದರೆ, ಇನ್ನು ಶಾಲಾ ಶಿಕ್ಷಕರು ಅಂತ ನೋಡ್ತೀವಿ, ಇಲ್ಲಿ 15,000 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಸಾರಿಗೆ ಸಿಬ್ಬಂದಿ ಬಂದುಬಿಟ್ಟು 4,500 ಹುದ್ದೆಗಳು. ವೈದ್ಯರು ಅಂತ ನೋಡ್ತೀವಿ, ಅದು 1,000 ಹುದ್ದೆಗಳು. ಇನ್ನು ಶುಶ್ರೂಷಕಿಯರು ಅಂತ ನೋಡ್ತೀವಿ, ಅಂದರೆ 1,500 ಹುದ್ದೆಗಳು. ಇನ್ನು ಉಪನ್ಯಾಸಕರು ಬಂದುಬಿಟ್ರೆ 1,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇದು ಒಂದು ಸ್ಪರ್ಧಾ ಮಿತ್ರರಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಯಾರು ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿಲ್ವೋ ಅವರು ಈಗಲಿಂದನೇ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ರಿಗೂ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಇದೇ ರೀತಿಯಾಗಿರ್ತಕ್ಕಂಥ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.